ಈ ರಾಶಿಯವರಿಗೆ ಅಧಿಕವಾಗಿರುವಂತ ಕಣ್ಣು ಮತ್ತು ಕಾಲಿಗೆ ಸಂಬಂಧಿತ ಸಮಸ್ಯೆಗಳು ಬರುವುದವು. ಯಾರು ಈ ರಾಶಿಯವರು ನೋಡೋಣ ಬನ್ನಿ. ಸಿಂಹ ರಾಶಿಯವರಿಗೆ ಬರುವಂತ ಜುಲೈ ತಿಂಗಳು ಹೇಗಿರ್ಲಿದೆ ಈ ವಿಡಿಯೋದೊಳಗ ನೋಡೋಣ. ಇದರ ಜೊತೆಗೆ ಈ ವಿಡಿಯೋ ನಿಮಗೇನಾದ್ರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಎಂಡ್ ವರೆಗೂ ನೋಡಿ. ಕೊನೆಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ರೆಮಿಡಿಯನ್ನ ನಿಮಗೆ ನಾನು ಶೇರ್ ಮಾಡಿದ್ದೀನಿ. ಸಿಂಹ ರಾಶಿಯವರಿಗೆ ಸೂರ್ಯ 12ನೇ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದು ಆತ್ಮಚಿಂತನೆ, ಒಳನೋಟ ಮತ್ತು ವಿದೇಶ ಸಂಬಂಧಿತ ಯಶಸ್ಸಿಗೆ ಕಾರಣವಾಗಲಿದೆ. ಇದರ ಜೊತೆಗೆ ವಿದೇಶ ಪ್ರಯಾಣ ಮತ್ತು ಧಾರ್ಮಿಕ ಸಂಬಂಧಿತ ಪ್ರಯಾಣಗಳು ಸಾಧ್ಯವಾದಷ್ಟು ಲಾಭದಾಯಕವಾಗಲಿದೆ. ನಕಾರಾತ್ಮಕ ವಿಚಾರಗಳಿಂದ ದೂರ ಇರುವಂತಹ ಪ್ರಯತ್ನ ಮಾಡಿ. ಸರ್ಕಾರಿ ಸಮಸ್ಯೆಗಳು ಮತ್ತು ಕಾನೂನು ಸಮಸ್ಯೆಗಳಿಂದ ದೂರ ಇರುವಂತ ಒಂದು ಪ್ರಯತ್ನ ಮಾಡ್ರಿ, ಇಲ್ಲಾಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂತ ಒಂದು ಚಾನ್ಸಸ್ ಅದಾವು. ಲೈಫ್ ಇನ್ಸೈಟ್ಸ್ ನ ಹೇಳ್ಕೊಡ್ತೀನಿ. ಅನಾವಶ್ಯಕ ಖರ್ಚುಗಳಿಂದ ದೂರ ಇರಿ. ಇದರ ಜೊತೆಗೆ ಮೌನದಿಂದ ವರ್ತಿಸುವಂತ ಒಂದು ಪ್ರಯತ್ನ ಮಾಡಬೇಕು. ಹೆಲ್ತ್ ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ. ಸಾಧ್ಯವಾದಷ್ಟು ಕಣ್ಣು ಮತ್ತು ಕಾಲುಗಳ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸ್ಕೋಬೇಕು. ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮತ್ತು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಿ. ಬಹಳ ಇಂಪಾರ್ಟೆಂಟ್ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ಪ್ರತಿನಿತ್ಯ ಸೂರ್ಯನ್ಗೆ ಅರ್ಘ್ಯ ಕೊಡೋದ್ರಿಂದ ಬರುವಂತ ಕಷ್ಟಗಳನ್ನ ದೂರ ಮಾಡ್ಕೋಬಹುದು. ಜುಲೈ ತಿಂಗಳ ಬಗ್ಗೆ ನಿಮ್ಗೇನಾದ್ರೂ ಡಿಟೇಲ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 5 ಅಂತ ಟೈಪ್ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮ್ಗೆ DM ಆಗುತ್ತೆ. ನಮಸ್ಕಾರ.